ಹಲೋ ಎವ್ರಿವನ್, ಪಾಂಚಜನ್ಯ ಐಎಸ್ನ ದ ಹಿಂದೂ ದಿನಪತ್ರಿಕೆ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ಅಕ್ಟೋಬರ್ 8, 2024 ದ ಹಿಂದೂ ದಿನಪತ್ರಿಕೆ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೀವಿ. ಸೊ ಮೊದಲನೇದಾಗಿ ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸ್ಗಳನ್ನು ನೋಡೋಣ. ಸೊ ಫಸ್ಟ್ ಒನ್, ಆನ್ ಕ್ಯಾಸ್ಟೇಜ್ ಪ್ರೊವಿಷನ್ ಇನ್ ಪ್ರಿಸನ್ ಮ್ಯಾನ್ಯುವಲ್ಸ್. ಸೊ ಅಂದರೆ ಇಲ್ಲಿ ಜೈಲುಗಳಲ್ಲಿನ ಕೈಪಿಡಿಗಳಲ್ಲಿನ ಒಂದು ಜಾತಿ ನಿಬಂಧನೆಗಳ ಕುರಿತಾಗಿರುವಂಥ ಟಾಪಿಕ್ ಆಗಿದೆ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸಲ್ಲಿ ಬರುತ್ತೆ. ಸೊ ಅಂದರೆ ಏನು, ಈ ಒಂದು ಜೈಲುಗಳಲ್ಲಿ ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಜಾತಿ ಆಧಾರಿತ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಇದನ್ನು ಆ ಒಂದು ಜೈಲಿನ ಮ್ಯಾನ್ಯುವಲ್ ಅಥವಾ ಕೈಪಿಡಿಯಲ್ಲಿನೇ ಇದನ್ನು ಉಲ್ಲೇಖವನ್ನು ಮಾಡಿದ್ದಾರೆ ಅಂತ ಹೇಳಿ. ಆ್ಯಂಡ್ ದ ಸೆಕೆಂಡ್ ಟಾಪಿಕ್, ಹೌ ಹೈ ಪರ್ಫಾರ್ಮೆನ್ಸ್ ಬಿಲ್ಡಿಂಗ್ ಆರ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ ಸಸ್ಟೈನಬಲ್ ಫ್ಯೂಚರ್. ಸೊ ಇಲ್ಲಿ ಆ ಒಂದು ಉನ್ನತ ಒಂದು ಮಟ್ಟದ ಬಿಲ್ಡಿಂಗ್ಸ್ಗಳು ಬರುತ್ತೆ. ಓಕೆ, ಅಥವಾ ಈ ಉನ್ನತ ಕಾರ್ಯಕ್ಷಮತೆಯ ಬಿಲ್ಡಿಂಗ್ ಅನ್ನುವಂಥದ್ದು ಇವು ಯಾವ ರೀತಿ ಭವಿಷ್ಯದಲ್ಲಿ ಆ ಸುಸ್ಥಿರ ಒಂದು ಬದಲಾವಣೆಗೆ ಅಥವಾ ಸುಸ್ಥಿರ ಒಂದು ಪರಿಸರವನ್ನು ಕಾಯ್ದುಕೊಂಡು ಹೋಗುವಲ್ಲಿ ಯಾವ ರೀತಿ ಇವು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ ಈ ಒಂದು ಟಾಪಿಕಲ್ಲಿ ನಾವು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇದು ನಮಗೆ GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ರೀಬ್ಯಾಲೆನ್ಸಿಂಗ್ ಆಫ್ ಇಂಡಿಯಾಸ್ ಗ್ರೇಟ್ ಪವರ್ ರಿಲೇಷನ್ಸ್. ಅಂದರೆ ಏನು, ಜಾಗತಿಕವಾಗಿ ಬಲಾಢ್ಯರಾಗಿರುವಂಥ ದೇಶಗಳೊಟ್ಟಿಗೆ ಭಾರತ ಇವಾಗ ತನ್ನ ಸಂಬಂಧಗಳನ್ನ ಅದು ಮರು ಸಮತೋಲನಗೊಳಿಸಬೇಕಾಗಿದೆ. ಓಕೆ, ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ 5 ಟಾಪಿಕ್ಗಳ ಬಗ್ಗೆ ಕೂಡ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಫಸ್ಟ್ ಒನ್, ರಾಣಿ ದುರ್ಗಾವತಿ ದೇವಿ ಅಂತ ಹೇಳಿ. ದೆನ್ ಸೆಕೆಂಡ್ ಒನ್, ಕಾವಲ್ ಟೈಗರ್ ರಿಸರ್ವ್, ಕ್ಯಾರಕಲ್ ಅನ್ನುವಂಥ ಒಂದು ಪ್ರಾಣಿ ಇದೆ. ಹಾಗೆ ಪ್ರೊಜೀರಿಯಾ ಅನ್ನುವಂಥ ಒಂದು ಆನುವಂಶಿಕ ಕಾಯಿಲೆ. ಹಾಗೆ ಲಾಸ್ಟ್ ಒನ್, ನಿಯರ್ ಅರ್ತ್ ಆಬ್ಜೆಕ್ಟ್ ಸರ್ವೇಯರ್ ಬಗ್ಗೆ ಕೂಡ ನಾವು ತಿಳ್ಕೊಳ್ಳಲಿದ್ದೀವಿ. ಸೊ ಮೊದಲನೇದಾಗಿ ನಾವು ಎಡಿಟೋರಿಯಲ್ ಸೆಕ್ಷನ್ನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸ್ಗಳನ್ನು ನೋಡೋಣ. ಸೊ ಈ ಒಂದು ಟಾಪಿಕ್ನಲ್ಲಿ ಇರುವಂಥ ಕೀವರ್ಡ್ ಏನಂತಂದರೆ ಜೈಲು ಕೈಪಿಡಿಯಲ್ಲಿನ ಜಾತಿಗೆ ಸಂಬಂಧಪಟ್ಟಂಥ ನಿಬಂಧನೆಗಳು, ಜಾತಿ ನಿಬಂಧನೆಗಳಂತ ಕರಿತೀವಿ. ಎಸ್, ಹಾಗಿದ್ರೆ ಇಲ್ಲಿ ಈ ರೀತಿಯ ಒಂದು ಜೈಲುಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಜಾತಿಯ ಆಧಾರಿತವಾಗಿ ಕೈದಿಗಳಿಗೆ ಅವರನ್ನು ಟ್ರೀಟ್ ಮಾಡಲಾಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಕೆಳ ಜಾತಿಯವರಾಗಿದ್ದರೆ ಅವರಿಗೆ ಯಾವ ರೀತಿ ಒಂದು ಕೆಲಸವನ್ನು ನೀಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಈ ಶೌಚಾಲಯಗಳನ್ನು ಶುಚಿಗೊಳಿಸುವಂಥ ಕಾರ್ಯವನ್ನು, ಹಾಗೆ ಕಸಗೂಡಿಸುವಂಥ ಕೆಲಸವನ್ನು, ಹಾಗೆ ಮೇಲ್ವರ್ಗದವರಾಗಿದ್ದರೆ ಅವರಿಗೆ ಅಡುಗೆ ಒಂದು ಮಾಡುವಂಥ ಕೆಲಸವನ್ನು, ಹಾಗೆ ಇಲ್ಲಿ ಅವರ ರೂಮ್ಗಳ ಅಥವಾ ಅವರ ಒಂದು ಕೊಠಡಿಗಳ ಹಂಚಿಕೆಯನ್ನು ಕೂಡ ಇಲ್ಲಿ ಜಾತಿ ಆಧಾರಿತವಾಗಿ ಮಾಡಲಾಗ್ತಾ ಇರುವಂಥದ್ದು ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದೆ ಅಂತಂದರೆ ಇಲ್ಲಿ ಜಾತಿ ಆಧಾರಿತ ಕಾರ್ಮಿಕ ವಿಭಾಗ ಅನ್ನುವಂಥದ್ದು, ಏನು ಜಾತಿ ಆಧಾರಿತವಾಗಿ ಇಲ್ಲಿ ಕೈದಿಗಳನ್ನು ಡಿವೈಡ್ ಮಾಡ್ತಾರಲ್ವಾ ಅಥವಾ ಕೈದಿಗಳನ್ನು ಕೆಲಸಕ್ಕೆ ನೇಮಕ ಮಾಡುವಂಥದ್ದು ಇಲ್ಲಿ ಅಸಂವಿಧಾನಿಕ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಎಸ್, ಹಾಗೆ ಈ ರೀತಿಯ ಒಂದು ಕ್ರಮಗಳು ಜೈಲುಗಳಲ್ಲಿ ಈ ಒಂದು ಕೈದಿಗಳ ಮೇಲೆ ಈ ರೀತಿಯ ಒಂದು ಕೆಲಸಗಳನ್ನುವಂಥದ್ದು ಏನಾಗತ್ತೆ ಅಂದರೆ ಕೈದಿಗಳ ಅದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗತ್ತೆ ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಎಸ್, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಥವಾ ಮೊಕದ್ದಮೆ ಅನ್ನುವಂಥದ್ದು ಹೋಗಿರುತ್ತೆ. ಸೊ PIL. ಹಾಗಿದ್ರೆ ಈ PILನ ಯಾರು ಸಲ್ಲಿಸಿರ್ತಾರಂತಂದರೆ ರಿಪೋರ್ಟರ್ ಆಗಿರುವಂಥ ಒಬ್ಬರು ಸುಕನ್ಯಾ ಶಾಂತ ಅಂತ ಹೇಳಿ. ಸುಕನ್ಯಾ ಶಾಂತ ಇವರು ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಸೊ ಈ ಮೂಲಕ ಏನು ಮಾಡ್ತಾರಂತಂದರೆ ಜೈಲು ಕೈಪಿಡಿಗಳಲ್ಲಿರುವಂಥ ಆ ಒಂದು ಜಾತಿ ಅಸಮಾನತೆಗಳನ್ನು ಇವರು ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿರ್ತಾರೆ. ಎಸ್, ಜಾತಿ ಅಸಮಾನತೆ. ಸೊ ಕೈಪಿಡಿಗಳಲ್ಲಿ ಯಾವ ರೀತಿ ಅವರು ಜಾತಿ ಆಧಾರಿತ ತಾರತಮ್ಯವನ್ನು ಮಾಡ್ತಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿರುತ್ತೆ.
ಎಸ್. ಸೊ ಇದರಲ್ಲಿ ಪ್ರಮುಖವಾಗಿ ಏನಂತಂದರೆ ಯಾವ ರೀತಿ ಅಂಶವನ್ನು ಅವರು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರ್ತಾರಂತಂದರೆ ತಮಿಳುನಾಡಿನಲ್ಲಿ. ಎಸ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಜೈಲುಗಳಲ್ಲಿ ಪರಿಶಿಷ್ಟ ಜಾತಿಗೆ ಬಿಲಾಂಗ್ ಆಗಿರುವಂಥ ವ್ಯಕ್ತಿಗಳಿಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಶೌಚಾಲಯಗಳನ್ನು ಶುಚಿಗೊಳಿಸುವಂಥ ಕೆಲಸವನ್ನು ಈ ಪರಿಶಿಷ್ಟ ಜಾತಿಯವರಿಗೆ ನೀಡಲಾಗ್ತಾ ಇದೆ ಅನ್ನುವಂಥ ಒಂದು ಅಂಶವನ್ನು ಅವರು ಇಲ್ಲಿ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರ್ತಾರೆ. ಎಸ್. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿ ಒಂದು ಅಭಿಪ್ರಾಯವನ್ನು ಪಟ್ಟಿದೆ ಅಂತಂದರೆ ಇದು ವಸಾಹತುಶಾಹಿ ಪೂರ್ವಾಗ್ರಹ ಪೀಡಿತ ಅಂದರೆ ಸ್ಟೀರಿಯೋಟೈಪ್. ಸೊ ಅಂದರೆ ಏನು ಈ ಒಂದು ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಕೂಡ ಜನರನ್ನು ಅವರು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರಲ್ವಾ ಅದೇ ರೀತಿಯ ಒಂದು ವ್ಯವಸ್ಥೆಯನ್ನು ಈ ಜೈಲುಗಳಲ್ಲಿ ಕೂಡ ಮುನ್ನಡೆಸ್ಕೊಂಡು ಬರಲಾಗ್ತಾ ಇದೆ ಅಂತ ಕೂಡ ಹೇಳಿದೆ. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತಂದರೆ ಈ ಒಂದು ಮ್ಯಾನ್ಯುವಲನ್ನು ಟೀಕೆಯನ್ನು ಮಾಡಿದೆ. ಹಾಗಾಗಿ ಅದರೊಟ್ಟಿಗೆ ಇಲ್ಲಿ ಒಂದು ಡೆಡ್ಲೈನನ್ನು ಕೂಡ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್. ಈ ಜೈಲುಗಳ ಕೈಪಿಡಿಯನ್ನು 3 ತಿಂಗಳ ಒಳಗಾಗಿ ಅದು ತಿದ್ದುಪಡಿಯನ್ನು ಮಾಡಬೇಕಂತ ಹೇಳಿ. ಹಾಗೆ ಈ ಹಿಂದೆ ಬ್ರಿಟಿಷರ ಕಾಲಾವಧಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇರುವಂಥ ಒಂದಿಷ್ಟು ವರ್ಗಗಳನ್ನ ಅಂದರೆ ಬುಡಕಟ್ಟು ಜನಾಂಗಗಳನ್ನ ಏನು ಮಾಡ್ತಾಯಿದ್ರು ಅಂತಂದರೆ ಅವರು ಹ್ಯಾಬಿಚುವಲ್ ಅಪೆಂಡರ್ಸ್ ಅಂತ ಅವರು ಕರಿತಾ ಇದ್ರು. ಯಾರಂತಂದರೆ ಬ್ರಿಟಿಷರ್ ಒಂದು ಕಾಲಾವಧಿಯಲ್ಲಿ ಅವರನ್ನು ಕರಿತಾ ಇದ್ರು. ಬಟ್ ಇವಾಗಲೂ ಕೂಡ ಏನಂತಂದರೆ ಈ ಜೈಲು ಕೈಪಿಡಿಗಳಲ್ಲಿ ಈ ರೀತಿಯ ಒಂದು ಉಲ್ಲೇಖವನ್ನು ನಾವಿಲ್ಲಿ ಜೈಲು ಕೈಪಿಡಿಗಳಲ್ಲಿ ನೋಡ್ಬೋದಾಗಿರುತ್ತೆ. ಹಾಗೆ ಸುಪ್ರೀಂ ಕೋರ್ಟ್ ಇನ್ನೊಂದು ಏನು ಅಭಿಪ್ರಾಯವನ್ನು ಪಟ್ಟಿದೆ ಅಂತಂದರೆ ಇದು ಮೂಲಭೂತ ಅಂದರೆ ಫಂಡಮೆಂಟಲ್ ರೈಟ್ಸ್ನ ಉಲ್ಲಂಘನೆ ಅನ್ನುವಂಥದ್ದು ಆಗತ್ತೆ. ಯಾವ ರೀತಿ ಅಂತಂದರೆ ಅದು ಸೊ ಇಲ್ಲಿ ವಿಧಿ ಅಥವಾ ಆರ್ಟಿಕಲ್ 14 ಏನು ಹೇಳುತ್ತೆ ನಮಗೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. ಓಕೆ. ಹಾಗಾಗಿ ಇಲ್ಲಿ ಈ ರೀತಿಯ ಒಂದು ಜಾತಿ ಆಧಾರಿತವಾಗಿ ಕಾರ್ಯವನ್ನು ನೀಡೋದ್ರಿಂದ ಅಥವಾ ಅವರನ್ನು ಆ ರೀತಿ ಕಾಣೋದ್ರಿಂದ ಏನಾಗತ್ತೆ ಅಂತಂದರೆ ಅದು ವಿಧಿ 14ರ ಉಲ್ಲಂಘನೆ ಆಗತ್ತೆ. ಸೊ ಅಂದರೆ ಇದು ಎಲ್ಲರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡೋದಿಲ್ಲ. ಹಾಗೆ ಇಲ್ಲಿ ವಿಧಿ 15 ಕೂಡ ಉಲ್ಲಂಘನೆ ಆಗತ್ತೆ. ಸೊ ಇದೇನು ಹೇಳುತ್ತೆ ವಿಧಿ 15 ಅನ್ನುವಂಥದ್ದು ತಾರತಮ್ಯವನ್ನು ನಿಷೇಧವನ್ನು ಮಾಡುತ್ತೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಜೈಲುಗಳಲ್ಲಿ ತಾರತಮ್ಯವನ್ನು ಮಾಡಲಾಗ್ತಾ ಇದೆ ಜಾತಿ ಆಧಾರಿತವಾಗಿ. ಹಾಗೆ ವಿಧಿ 17 ಕೂಡ ಇಲ್ಲಿ ಏನಾಗುತ್ತೆ ಉಲ್ಲಂಘನೆ ಆಗುತ್ತೆ. ಹಾಗಿದ್ರೆ ವಿಧಿ 17 ಏನು ಹೇಳುತ್ತೆ ಅಂತಂದರೆ ಅಸ್ಪೃಶ್ಯತೆ ನಿವಾರಣೆ. ಎಸ್. ಹಾಗಿದ್ರೆ ಯಾವ ರೀತಿ ಇದು ಉಲ್ಲಂಘನೆ ಆಗತ್ತೆ ಅಂತಂದರೆ ಕೆಲವೊಂದಿಷ್ಟು ನಿರ್ದಿಷ್ಟ ಕೆಲಸಗಳನ್ನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಜಾತಿ ಆಧಾರಿತವಾಗಿ ಕೆಲಸಗಳನ್ನ ಅವರು ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇದು ಈ 3 ಒಂದು ವಿಧಿಗಳ ಉಲ್ಲಂಘನೆ ಕೂಡ ಆಗತ್ತೆ. ಹಾಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತಂದರೆ ಈ ರೀತಿಯ ಒಂದು ಜಾತಿ ಆಧಾರಿತ ಒಂದು ತಾರತಮ್ಯವನ್ನು ಕಡಿಮೆ ಮಾಡಲಿಕ್ಕೆ ಇಲ್ಲಿ ಕೆಲವೊಂದಿಷ್ಟು ನಿರ್ದೇಶನವನ್ನು ಕೂಡ ಇಲ್ಲಿ ಜೈಲು ಅಧಿಕಾರಿಗಳಿಗೆ ನೀಡಲಾಗಿದೆ. ಎಸ್. ಸೊ ಮೊದಲನೇದಾಗಿ ಏನಂತಂದರೆ ಇಲ್ಲಿ ಯಾವುದೇ ರಾಜ್ಯ ಆಗಿರ್ಬೋದು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಏನು ಮಾಡಬೇಕಂತಂದರೆ ಇಲ್ಲಿ ತಮ್ಮ ಒಂದು ಜೈಲು ಕೈಪಿಡಿಗಳನ್ನು ಅಥವಾ ಈ ಒಂದು ಮ್ಯಾನ್ಯುವಲ್ ಅಂತ ಏನು ಬರುತ್ತಲ್ವಾ ಸೊ ಅವುಗಳನ್ನ ಏನು ಮಾಡಬೇಕಾಗಿದೆ ಅಂತಂದರೆ ಇಲ್ಲಿ ತಿದ್ದುಪಡಿಯನ್ನು ತರಬೇಕಾಗಿದೆ. ಅಂದರೆ ಜಾತಿ ಆಧಾರಿತವಾಗಿ ಇರುವಂಥ ಅಂಶಗಳನ್ನ ಅದು ತೆಗೆದುಹಾಕಬೇಕು ಅಂತ ಹೇಳಿ. ಸೊ ಇದಕ್ಕೆ ಡೆಡ್ಲೈನನ್ನು ಕೂಡ ಕೊಟ್ಟಿದೆ. ಸೊ 3 ತಿಂಗಳ ಅವಧಿ ಒಳಗಾಗಿ ಅವುಗಳನ್ನ ತಿದ್ದುಪಡಿಯನ್ನು ಮಾಡಬೇಕಂತ ಹೇಳಿ. ಸೊ ಅದರೊಟ್ಟಿಗೆ ಇಲ್ಲಿ ಏನು ಹೇಳಿದೆ ಅಂತಂದರೆ ಇಲ್ಲೇ ಈ ಹಿಂದೆ ಕೂಡ ಅಂದರೆ ಸುಪ್ರೀಂ ಕೋರ್ಟ್ ಏನು ಹೇಳಿರುತ್ತಂದರೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಈ ಹಿಂದೆ ಜಾರಿಗೆ ತಂದಿರುವಂಥ ಕೈಪಿಡಿಗಳಲ್ಲೂ ಕೂಡ ಒಂದಿಷ್ಟು ದೋಷಗಳಿರುತ್ತೆ. ಅದಾದ ನಂತರ ಏನು ಮಾಡುತ್ತೆ ಅಂದರೆ ಕೇಂದ್ರ ಸರ್ಕಾರ ಒಂದು ಕಾಯ್ದೆನ ತರುತ್ತೆ, ಒಂದು ಕೈಪಿಡಿಯನ್ನು ತರುತ್ತೆ. ಅದಕ್ಕೆ ನಾವಿಲ್ಲಿ ಕೇಂದ್ರ ಸರ್ಕಾರದ ಮಾದರಿ ಜೈಲು ಕೈಪಿಡಿ 2016 ಅಂತ ಬರುತ್ತೆ. ಮಾದರಿ ಜೈಲು ಕೈಪಿಡಿ 2016. ಅದಾದ ನಂತರ ಕಾರಾಗೃಹ ಮತ್ತು ತಿದ್ದುಪಡಿಗಳ ಸೇವಾ ಕಾಯ್ದೆ 2023. ತಿದ್ದುಪಡಿ ಸೇವೆಗಳ ಕಾಯ್ದೆ 2023. ಎಸ್. ಸೊ ಇದರಲ್ಲಿ ಏನು ಮಾಡಲಾಗಿದೆ ಅಂತಂದರೆ ಕೆಲವೊಂದಿಷ್ಟು ಸುಧಾರಣೆಗಳನ್ನ ತರಲಾಗಿದೆ. ಓಕೆ. ಸೊ ಈ ರೀತಿಯ ಸುಧಾರಣೆಗಳನ್ನ
ಏನು ಮಾಡಬೇಕಂತಂದರೆ ಎಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇವುಗಳನ್ನ ಕಡ್ಡಾಯವಾಗಿ ತಮ್ಮ ಮ್ಯಾನ್ಯುವಲ್ಗಳಲ್ಲಿ ಅಥವಾ ಜೈಲುಗಳಲ್ಲಿ ಇವುಗಳನ್ನ ಪಾಲನೆ ಮಾಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಎಸ್, ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. How high performance building are the next step towards the sustainable future. ಎಸ್, ಸೊ ಇಲ್ಲಿ ಒಂದು ಉನ್ನತ ಕಾರ್ಯಕ್ಷಮತೆ ಬಿಲ್ಡಿಂಗ್ ಅಂತ ಬರುತ್ತೆ. ಓಕೆ, ಸೊ ಇದಕ್ಕಿಂತ ಮೊದಲು ನಾವು ಈ ಕಟ್ಟಡಗಳು ಮಾಲಿನ್ಯವಾಗಲಿಕ್ಕೆ ಇವುಗಳು ಯಾವ ರೀತಿ ಒಂದು ಕೊಡುಗೆಯನ್ನು ನೀಡ್ತಾ ಇದೆ ಅಂತ ಹೇಳಿ ನೋಡೋಣ. ಸೊ ಇದು ಕಟ್ಟಡಗಳಿಂದ ಆಗ್ತಾ ಇರುವಂಥ ಮಾಲಿನ್ಯಗಳ ಬಗ್ಗೆ ಇರುವಂಥ ಟಾಪಿಕ್ ಆಗಿದೆ. ಎಸ್, ಸೊ ಮೊದಲನೇ ಒಂದು ಅಂಶ ಏನಂತಂದರೆ ಇಲ್ಲಿ ಜಾಗತಿಕವಾಗಿ ಏನು ಮಾಲಿನ್ಯಕ್ಕೆ ಇದು ಯಾವ ರೀತಿ ಕೊಡುಗೆಯನ್ನು ನೀಡ್ತಾ ಇದೆ ಅಂತ ಹೇಳಿ ನೋಡೋಣ. ಎಸ್, ಸೊ ಮೊದಲನೇದಾಗಿ ಏನಂತಂದರೆ ಈ ಜಾಗತಿಕವಾಗಿ ಈ ಕಟ್ಟಡಗಳು ಏನಂತಂದರೆ ಸುಮಾರು 40% ಏನು ಮಾಡ್ತಾ ಇದೆ ಅಂತಂದರೆ ಇಂಧನಗಳನ್ನ ಬಳಕೆಯನ್ನು ಮಾಡ್ಕೊಳ್ತಾ ಇದೆ, ಇಂಧನ ಬಳಕೆ. ಎಸ್, ಹಾಗೆ ಇಲ್ಲಿ ಇವುಗಳಿಂದ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಇಂಗಾಲ ಅಂದರೆ ಕಾರ್ಬನ್ ಅನ್ನುವಂಥದ್ದು ಏನಾಗ್ತಾ ಇದೆ ಅಂತಂದರೆ ಎಮಿಷನ್ ಆಗ್ತಾ ಇದೆ ಅಥವಾ ಹೊರಸೂಸ್ತಾ ಇದೆ, ಕಾರ್ಬನ್ ಹೊರಸೂಸುವಿಕೆ. ಎಸ್, ಅದಾದ ನಂತರ ಇದು ಜಾಗತಿಕವಾಗಿ ಆದರೆ ಇನ್ನು ಭಾರತದ ಮಟ್ಟದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತಂದರೆ ಈ ಒಂದು ಕಟ್ಟಡಗಳಿಂದ. ಎಸ್, ಸೊ ಭಾರತದಲ್ಲಿ ಈ ರೀತಿಯ ಒಂದು ಕಟ್ಟಡಗಳಿಂದ ಕಟ್ಟಡಗಳು ಇಲ್ಲಿ ಸುಮಾರು 30% ಇಂಧನಗಳನ್ನ ಬಳಕೆಯನ್ನು ಮಾಡ್ತಾ ಇದೆ. ಹಾಗೆ ಇವುಗಳಿಂದ ಆಗ್ತಾ ಇರುವಂಥ ಮಾಲಿನ್ಯದ ಪ್ರಮಾಣವನ್ನು ಅಂದರೆ ಇಂಗಾಲವನ್ನು ಅಥವಾ ಕಾರ್ಬನ್ನ ಎಷ್ಟು ಎಮಿಷನ್ ಮಾಡುತ್ತೆ ಅಂತಂದರೆ ಇದು 20% ಎಮಿಷನ್ ಮಾಡುತ್ತೆ. ಎಸ್, ಹಾಗಿದ್ರೆ ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು. ಎಸ್, ಸೊ ಇದು ಮೊದಲನೇದಾಗಿ ಕಂಡುಬರುವಂಥದ್ದು, ಇದಕ್ಕೆ ನಾವು ಗ್ರೀನ್ ಬಿಲ್ಡಿಂಗ್ ಅಂತ ಕರಿತೀವಿ. ಸೊ ದೆನ್ ಸೆಕೆಂಡ್ ಒನ್ ಇದಕ್ಕೆ ಗ್ರೀನ್ ಬಿಲ್ಡಿಂಗ್ ವರ್ಸಸ್ ಎಸ್, ಸೊ ಈ ಚಿತ್ರದಲ್ಲಿರುವಂಥದ್ದು ಹೈ ಪರ್ಫಾರ್ಮೆನ್ಸ್ ಬಿಲ್ಡಿಂಗ್ಸ್ ಅಂತ HPB ಅಂತ ಕರಿತೀವಿ. ಹಾಗಿದ್ರೆ ಈ ಎರಡೂ ಒಂದು ರೀತಿಯ ಬಿಲ್ಡಿಂಗ್ಗಳಿಗೆ ಇರುವಂಥ ಸಾಮ್ಯತೆ ಅಥವಾ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಒನ್, ಇವಾಗ ಈ ಗ್ರೀನ್ ಬಿಲ್ಡಿಂಗ್ಸ್ಗಳನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಇವುಗಳನ್ನು ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಅಥವಾ ಇದು ಯಾವುದರ ಮೇಲೆ ಫೋಕಸನ್ನು ಮಾಡುತ್ತೆ ಅಂತಂದರೆ ಇದು ಇಂಧನ ದಕ್ಷತೆಯನ್ನು ಗಮನದಲ್ಲಿ ಇಟ್ಕೊಳ್ಳುತ್ತೆ. ಸೊ ಅಂದರೆ ಇಂಧನ ದಕ್ಷತೆ ಅಂತಂದರೆ ಕಡಿಮೆ ಇಂಧನವನ್ನು ಬಳಕೆ ಮಾಡಿಕೊಳ್ಳುತ್ತೆ. ಹಾಗೆ ಸೆಕೆಂಡ್ ಒನ್ ಅಂತಂದರೆ ಇಲ್ಲಿ ನೀರಿನ ಸಂರಕ್ಷಣೆಯ ಕುರಿತು ಅಥವಾ ವಾಟರ್ ಒಂದು ಕನ್ಸರ್ವೇಷನ್ ಬಗ್ಗೆ ಇದು ಗಮನವನ್ನು ನೀಡುತ್ತೆ. ಹಾಗೆ ಇಲ್ಲಿ ಸಂಪನ್ಮೂಲಗಳನ್ನ ಇಲ್ಲಿ ಸುಸ್ಥಿರವಾಗಿ ಅವುಗಳನ್ನ ಯಾವ ರೀತಿ ಬಳಕೆಯನ್ನು ಮಾಡಬೇಕನ್ನುವಂಥದ್ದನ್ನು ಈ ಒಂದು ಕಟ್ಟಡಗಳು ಇಲ್ಲಿ ಗಮನವನ್ನು ನೀಡುತ್ತೆ. ಹಾಗೆ ಇಲ್ಲಿ ಹೈ ಪರ್ಫಾರ್ಮೆನ್ಸ್ ಬಿಲ್ಡಿಂಗ್ಗಳು ಇದು ಯಾವುದರ ಬಗ್ಗೆ ಇಲ್ಲಿ ಫೋಕಸನ್ನು ಮಾಡುತ್ತೆ ಅಂತಂದರೆ ಫಸ್ಟ್ ಒನ್ ಇದು ಇಂಧನ ಬಳಕೆಯನ್ನು ಇವು ಹೆಚ್ಚಿಸುತ್ತೆ. ಸೊ ಇಲ್ಲಿ ಗ್ರೀನ್ ಬಿಲ್ಡಿಂಗ್ಗೆ ಹೋಲಿಸಿದರೆ ಈ ಒಂದು ಹೈ ಪರ್ಫಾರ್ಮೆನ್ಸ್ ಬಿಲ್ಡಿಂಗ್ನಲ್ಲಿ ಇಂಧನ ಬಳಕೆ ಅನ್ನುವಂಥದ್ದು ಹೆಚ್ಚಿಗೆ ಇರುತ್ತೆ. ಹಾಗೆ ಈ ಒಂದು ಬಿಲ್ಡಿಂಗ್ಗಳಲ್ಲಿ ಉನ್ನತ ಅಥವಾ ಅತ್ಯಾಧುನಿಕ ಅಥವಾ ಅಡ್ವಾನ್ಸ್ಡ್ ಅಥವಾ ಸುಧಾರಿತ ಒಂದು ತಂತ್ರಜ್ಞಾನಗಳನ್ನ ಬಳಸಿಕೊಳ್ಳಲಾಗತ್ತೆ. ಎಸ್, ಸೊ ಯಾವ ರೀತಿ ಅಂತಂದರೆ ಈ ಬಿಲ್ಡಿಂಗ್ಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಈ ಇಂಟರ್ನೆಟ್ಸ್ ಆಫ್ ಥಿಂಗ್ಸ್ಗಳನ್ನು ಕೂಡ ಬಳಸಿಕೊಳ್ಳಲಾಗತ್ತೆ. ಹಾಗೆ ಇಲ್ಲಿ ಅಲ್ಲಿನ ನಿವಾಸಿಗಳ ಒಂದು ಸೌಕರ್ಯಗಳನ್ನು ಸುಧಾರಣೆಯನ್ನು ಮಾಡಲಾಗತ್ತೆ. ನಿವಾಸಿಗಳ ಸೌಕರ್ಯ ಸುಧಾರಣೆ. ಎಸ್, ಸೊ ಈ ರೀತಿಯ ಒಂದು HPGB ಅಂದರೆ ಹೈ ಪರ್ಫಾರ್ಮೆನ್ಸ್ ಒಂದು ಬಿಲ್ಡಿಂಗ್ಗಳ ಕುರಿತು ಭಾರತ ಯಾವ ರೀತಿ ತನ್ನ ಇನೋವೇಷನ್ ಮಾಡಿದೆ ಅಂತ ಹೇಳಿ ನೋಡೋಣ. ಸೊ ಈ ರೀತಿಯ ಆ ಬಿಲ್ಡಿಂಗ್ಗಳು ಭಾರತದಲ್ಲಿ ಕೂಡ ಕಂಡುಬರುತ್ತೆ. ಇನೋವೇಟಿವ್ HPB ಇನ್ ಇಂಡಿಯಾ. ಸೊ ಇಲ್ಲಿ ಉದಾಹರಣೆಗಾಗಿ ನೋಡೋದಾದರೆ ಉನ್ನತಿ ಅಂತ ಹೇಳಿ ಬರುತ್ತೆ. ಸೊ ಉನ್ನತಿ ಅನ್ನುವಂಥ ಒಂದು ಹೈ
ಪರ್ಫಾರ್ಮೆನ್ಸ್ ಬಿಲ್ಡಿಂಗ್ ಅನ್ನುವಂಥದ್ದು ಗ್ರೇಟರ್ ನೋಯ್ಡಾದಲ್ಲಿ ಕಂಡುಬರುತ್ತೆ, ಅಂದರೆ ಉತ್ತರ ಪ್ರದೇಶದಲ್ಲಿ. ಹಾಗೆ ಇಂದಿರಾ ಪರ್ಯಾವರಣ್ ಭವನ್ ಅಂತ ಹೇಳಿ ಈ ರೀತಿಯ ಒಂದು ಬಿಲ್ಡಿಂಗ್ ಇಲ್ಲಿ ದೆಹಲಿಯಲ್ಲಿ ಕಂಡುಬರುತ್ತೆ. ಸೊ ಈ ಒಂದು ಬಿಲ್ಡಿಂಗ್ನ ಏನಂತಂದರೆ ಒಂದು ರೀತಿಯ ಡಿಸೈನ್ ಮತ್ತು ಅದರ ಸ್ಟ್ರಕ್ಚರ್ ಅನ್ನುವಂಥದ್ದು ಇಲ್ಲಿ ಅತ್ಯಾಧುನಿಕವಾಗಿರುತ್ತೆ. ಸೊ ಇವುಗಳ ಒಂದು ಫೋಕಸ್ ಯಾವುದರೊಟ್ಟಿಗೆ ಇರುತ್ತೆ ಅಂತಂದರೆ ಇಲ್ಲಿ ನೆಟ್ ಜೀರೋ ಎಮಿಷನ್, ಅಂದರೆ ನಿವ್ವಳ ಶೂನ್ಯ ಗುರಿ, ನೆಟ್ ಜೀರೋ ಎಮಿಷನ್ ಅಂದರೆ ಇವುಗಳಿಂದ ಯಾವುದೇ ರೀತಿಯ ಒಂದು ಮಾಲಿನ್ಯ ಅನ್ನುವಂಥದ್ದು ಆಗೋದಿಲ್ಲ. ಹಾಗಿದ್ರೆ ಈ HPBಗಳಿಂದ ಏನೆಲ್ಲ ಬೆನಿಫಿಟ್ಗಳಾಗತ್ತೆ ಅಂತ ಹೇಳಿ ನೋಡೋಣ. ಸೊ ಮೊದಲನೇದಾಗಿ ಈ ಒಂದು ಕಟ್ಟಡಗಳ ಒಂದು ನಿರ್ವಹಣಾ ವೆಚ್ಚ ಎನ್ನುವಂಥದ್ದು ಏನಿರುತ್ತೆ ಅಂದರೆ ತುಂಬಾ ಕಡಿಮೆ ಇರುತ್ತೆ. ನಿರ್ವಹಣಾ ವೆಚ್ಚ ಕಡಿಮೆ. ದೆನ್ ಸೆಕೆಂಡ್ ಒನ್, ಈ ಒಂದು ಕಟ್ಟಡಗಳ ಒಂದು ಆಸ್ತಿಯ ಮೌಲ್ಯ ಕೂಡ ಏನಿರುತ್ತೆ ಅಂದರೆ ಹೆಚ್ಚಾಗಿರುತ್ತೆ. ಹಾಗೆ ಈ ಒಂದು ಕಟ್ಟಡಗಳಲ್ಲಿ ಏನಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳನ್ನು ಕೂಡ ಇಲ್ಲಿ ಬಳಕೆನ ಮಾಡಲಾಗತ್ತೆ. ಸೊ ಹಾಗಿದ್ರೆ ಈ ಭಾರತದ ಬೆಳೆಯುತ್ತಿರುವ ನಗರಗಳಿಗೆ ಇದು ಪರಿಹಾರವಾಗಿ ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿ ನೋಡೋಣ. ಬೆಳೆಯುತ್ತಿರುವ ನಗರಗಳಿಗೆ ಪರಿಹಾರವಾಗಿ HPBಗಳು. ಸೊ ಭಾರತದಲ್ಲಿ ಈ ನಗರೀಕರಣ ಅನ್ನುವಂಥದ್ದು ತೀವ್ರವಾಗಿ ಬೆಳೀತಾ ಇದೆ. ಸೊ ಹೀಗಾಗಿ ಇದು ಯಾವ ರೀತಿ ಕೊಡುಗೆಯನ್ನು ನೀಡಬಹುದು ಅಂತಂದರೆ ಮೊದಲನೇದಾಗಿ ಇದು ಒಂದು ಕಡಿಮೆ ಇಂಗಾಲವನ್ನು ಹೊರಸೂಸುತ್ತೆ. ಸೆಕೆಂಡ್ ಒನ್, ಸಂಪನ್ಮೂಲ ಕೊರತೆಯನ್ನು ನಿವಾರಣೆಯನ್ನು ಮಾಡುತ್ತೆ. ಅಂದರೆ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಒಂದು ಅಪಾರ್ಟ್ಮೆಂಟ್ಗಳನ್ನ ಏನು ಮಾಡ್ಬೋದು ಅಂತಂದರೆ ಇದರಲ್ಲಿ ನಾವು ಅಡ್ಜಸ್ಟ್ ಮಾಡ್ಬೋದು. ಹಾಗೆ ಅಲ್ಲಿನ ನಿವಾಸಿಗಳಿಗೆ ಅನುಕೂಲವಾಗುವಂತೆ ಆ ವ್ಯವಸ್ಥೆಯನ್ನು ಕೂಡ ಈ ಒಂದು ಕಟ್ಟಡಗಳಲ್ಲಿ ನಾವು ಮಾಡ್ಬೋದಾಗಿರುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ಈ ಒಂದು ಟಾಪಿಕಲ್ಲಿ ಭಾರತ ಮತ್ತು ವಿಶ್ವದ ಇತರ ಒಂದು ಪ್ರಬಲ ಒಂದು ರಾಷ್ಟ್ರಗಳ ಒಂದು ಜೊತೆಗೆ ಯಾವ ರೀತಿ ಅದು ತನ್ನ ಸಂಬಂಧಗಳನ್ನ ಮತ್ತೆ ಅದು ಮರು ಸಮತೋಲನಗೊಳಿಸಬೇಕಾಗಿದೆ ಅನ್ನೋದರ ಕುರಿತಾಗಿದೆ. ಸೊ ಮೊದಲನೇದಾಗಿ ಇಲ್ಲಿ ಅಂದರೆ ಮುಂದಿನ ಒಂದು ದಿನಗಳಲ್ಲಿ ಕ್ವಾಡ್ ಸಭೆ ನಡೆಯಲಿದೆ. ಓಕೆ, ಆ ಒಂದು ಸಭೆಯಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಏನು ಮಾಡಲಿದ್ದಾರೆ, ಭೇಟಿಯನ್ನು ನೀಡಲಿದ್ದಾರೆ. ಸೊ ಈ ಒಂದು ಭೇಟಿಯಲ್ಲಿ ಈ ಇಂಡೋ ಪೆಸಿಫಿಕ್ ರೀಜನಲ್ಲಿ ಬರುವಂಥ ಪ್ರಮುಖ ರಾಷ್ಟ್ರಗಳಾಗಿರುವಂತಹ ಪೆಸಿಫಿಕ್ ಸೊ ಅಂದರೆ ಈ ಕ್ವಾಡ್ನ ಯಾವೆಲ್ಲ ಒಂದು ಸದಸ್ಯ ರಾಷ್ಟ್ರಗಳು ಬರುತ್ತೆ ಅಂತಂದರೆ ಇಲ್ಲಿ USA ಬರುತ್ತೆ, ಜಪಾನ್, ಆಸ್ಟ್ರೇಲಿಯಾ ಮತ್ತು ಭಾರತ. ಈ ಎಲ್ಲ ಒಂದು ದೇಶಗಳ ನಡುವೆ ಇವೆಲ್ಲವೂ ಕೂಡ ಏನಾಗಿದೆ ಅಂತಂದರೆ ಒಂದು ಪ್ರಜಾಪ್ರಭುತ್ವ ದೇಶಗಳಾಗಿವೆ. ಸೊ ಈ ಒಂದು ದೇಶಗಳ ನಡುವೆ ಒಂದು ಭದ್ರತಾ ಸಹಕಾರವನ್ನು ಅಂದರೆ ಸೆಕ್ಯುರಿಟಿ ರಿಲೇಟೆಡ್ ಆಗಿರುವಂಥ ಸಹಕಾರವನ್ನು ಬಲಗೊಳಿಸುವಂಥ ಉದ್ದೇಶವನ್ನು ಭಾರತ ಹೊಂದಿದೆ, ಬಲಪಡಿಸುವ ಉದ್ದೇಶ. ಸೊ ಇದು ವಿಶ್ವದ 3 ಬಲಾಢ್ಯ ರಾಷ್ಟ್ರಗಳ ಜೊತೆ ತನ್ನ ಸಂಬಂಧವನ್ನು ಇದು ಯಾವ ರೀತಿ ಬಲಪಡಿಸಿಕೊಳ್ಳುತ್ತೆ ಅನ್ನೋಂಥದ್ದಕ್ಕೆ ಇದೊಂದು ಉದಾಹರಣೆ. ಆದರೆ ಇನ್ನು ರಷ್ಯಾ ಜೊತೆ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧವನ್ನುವಂಥದ್ದು ಇಲ್ಲಿ ಬಲಗೊಳ್ಳುವಂಥ ನಿಟ್ಟಿನಲ್ಲಿ ಏನೆಲ್ಲ ಒಂದು ಕ್ರಮಗಳನ್ನ ಭಾರತ ಕೈಗೊಳ್ತಾ ಇದೆ ಅಂತ ಹೇಳಿ ನೋಡೋಣ. ಭಾರತ ರಷ್ಯಾ ಸಂಬಂಧ. ಸೊ ಇತ್ತೀಚೆಗೆ ಇಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಕೂಡ ಭೇಟಿಯನ್ನು ನೀಡಿದರು ರಷ್ಯಾ ಮತ್ತು ಉಕ್ರೇನ್ಗೆ. ಅದಾದ ನಂತರ ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಭಾರತೀಯ ಒಂದು ರಕ್ಷಣಾ ಸಲಹೆ ಅಥವಾ ಈ ಭದ್ರತಾ ಸಲಹೆಗಾರ ಆಗಿರೋಂಥ ಅಜಿತ್ ದೋವಲ್ ಅವರು ಕೂಡ ಏನು ಮಾಡ್ತಾರೆ ಅಂತಂದರೆ ಈ ಎರಡೂ ದೇಶಗಳಿಗೆ ಭೇಟಿಯನ್ನು ನೀಡಿ ಈ ಎರಡೂ ದೇಶಗಳ ನಡುವಿನ ಒಂದು ಶಾಂತಿ ಸ್ಥಾಪನೆಗೆ ಪ್ರಯತ್ನವನ್ನು ಮಾಡಿರ್ತಾರೆ. ಹಾಗೆ ಇನ್ನು
ಭಾರತ ಚೀನಾ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಉದ್ವಿಗ್ನತೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಅದರಲ್ಲಿ ಮುಖ್ಯವಾಗಿ LACನಲ್ಲಿ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಮಿಲಿಟ್ರಿ ಬಿಕ್ಕಟ್ಟು ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಮಿಲಿಟ್ರಿ ಬಿಕ್ಕಟ್ಟು. ಸೊ ಇದನ್ನು ಪರಿಹರಿಸಲಿಕ್ಕೆ ಏನಂತಂದರೆ ಇತ್ತೀಚೆಗೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರುವಂಥ ಅಜಿತ್ ದೋವಲ್ ಮತ್ತು ಈ ಒಂದು ಚೀನಾದ ವಿದೇಶಾಂಗ ಸಚಿವರಾಗಿರುವಂಥ ವಿದೇಶಾಂಗ ಸಚಿವ ವಾಂಗ್ ಅವರು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಮಾತುಕತೆಯನ್ನು ಮಾಡಿದ್ದಾರೆ. ಅಂದರೆ ಎರಡು ದೇಶಗಳ ನಡುವೆ ಈ LAC ಬಳಿ ಉಂಟಾಗ್ತಾ ಇರುವಂಥ ಮಿಲಿಟರಿ ಬಿಕ್ಕಟ್ಟನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ. ಇವಾಗ ಕಾರ್ಯತಂತ್ರದ ಸ್ವಾಯತ್ತತೆ ಅಂತ ಬರುತ್ತೆ, ಅಥವಾ ಇಲ್ಲಿ ಸ್ಟ್ರಾಟಜಿಕ್ ಆಟೋನಾಮಿ ಅಂತ ಹೇಳಿ. ಸ್ಟ್ರಾಟಜಿಕ್ ಆಟೋನಾಮಿ. ಸೊ ಹಾಗಿದ್ರೆ ಏನಿದು ಸ್ಟ್ರಾಟಜಿಕ್ ಆಟೋನಾಮಿ ಅಂತಂದರೆ, ಸೊ ಇಲ್ಲಿ ಭಾರತದ ವಿದೇಶಾಂಗ ನೀತಿ ಏನು ಹೇಳುತ್ತೆ ಅಂತಂದರೆ, ವಿದೇಶಾಂಗ ನೀತಿ ಸೊ ಇಲ್ಲಿ ಒಂದು ಕಡೆ USA ಮತ್ತು ರಷ್ಯಾ ನಡುವೆ ಅನ್ನುವಂಥದ್ದು ಏನಂತಂದರೆ ಇಲ್ಲಿ ಸಂಘರ್ಷ ಅನ್ನುವಂಥದ್ದು ಇದೆ. ಓಕೆ, ಸೊ ಇಲ್ಲಿ ಭಾರತದ ಒಂದು ವಿದೇಶಾಂಗ ನೀತಿ ಏನು ಹೇಳುತ್ತೆ ಅಂತಂದರೆ, ಸೊ USA ಕೂಡ ಏನು ಮಾಡಬೇಕು, ತನ್ನ ಸಂಬಂಧವನ್ನು ಬಲಪಡಿಸುವುದರ ಜೊತೆಗೆ ಸೊ ಅದನ್ನು ಸಮತೋಲನಗೊಳಿಸುವಂಥ ಒಂದು ಗುರಿಯನ್ನು ಹೊಂದಿದೆ. ಸೊ ಇದರ ಅರ್ಥ ಏನು, ಭಾರತ ರಷ್ಯಾದ ಜೊತೆಗೆ ಕೂಡ ಉತ್ತಮವಾದಂಥ ಸಂಬಂಧವನ್ನು ಹೊಂದಿದೆ. ಓಕೆ, ಹಾಗೆ USA ಕೂಡ ಜೊತೆಗೇನು ಕೂಡ ಒಂದು ಉತ್ತಮವಾದಂಥ ಸಂಬಂಧವನ್ನು ಕಾಯ್ದುಕೊಳ್ಳುವಂಥದ್ದು ಭಾರತದ ವಿದೇಶಾಂಗ ನೀತಿಯಾಗಿದೆ. ಹಾಗೆ ಇನ್ನು ಶಾಂತಿಯ ಕುರಿತಾಗಿ, ಓಕೆ, ಜಗತ್ತಿನಲ್ಲಿ ಆಗ್ತಾ ಇರುವಂಥ ಒಂದು ಏನು ಬಿಕ್ಕಟ್ಟಿನಲ್ಲಿ ಈ ಶಾಂತಿಗೆ ಸಂಬಂಧಪಟ್ಟಂತೆ ಭಾರತ ಯಾವ ರೀತಿ ಒಂದು ಮಧ್ಯಸ್ಥಿಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಹೇಳಿ ನೋಡೋಣ. ಫಸ್ಟ್ ಒನ್, ಸೊ ಮೊದಲನೇದಾಗಿ ರಷ್ಯಾ ಮತ್ತು ಈ ಉಕ್ರೇನ್ಗೆ ಮೋದಿಯವರು ಭೇಟಿಯನ್ನು ನೀಡ್ತಾರೆ. ಅದಾದ ನಂತರ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸ್ ಅವರು ಕೂಡ ಇಲ್ಲಿ ಭೇಟಿಯನ್ನು ನೀಡ್ತಾರೆ. ಸೊ ಇದಿಷ್ಟು ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸ್ಗಳಾಗಿವೆ. ನಾವು ಲೆಟಸ್ ಮೂವ್ ಆನ್ ಟು ದ ಪ್ರಿಲಿಮ್ಸ್ ಟಾಪಿಕ್. ಸೊ ದಿಸ್ ಇಸ್ ದ ಫಸ್ಟ್ ಒನ್, ರಾಣಿ ದುರ್ಗಾವತಿ ದೇವಿ ಅಂತ ಹೇಳಿ. ಓಕೆ, ಸೊ ಇವರು ರಾಣಿ ದುರ್ಗಾವತಿ ಸೇ ಟು ಹ್ಯಾವ್ ಬೀನ್ ಬಾರ್ನ್ ಇನ್ 1524. ಸೊ ಇವರು 1524ರಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಲಾಗತ್ತೆ. ಸೊ ಹಾಗಿದ್ರೆ ಇವರು ಯಾವ ಒಂದು ವಂಶಕ್ಕೆ ಅಥವಾ ಯಾವ ಒಂದು ರಾಜಮನೆತನಕ್ಕೆ ಬಿಲಾಂಗ್ ಆಗಿರ್ತಾರೆ ಅಂತಂದರೆ ಚಂಡೇಲಾ ಡೈನೆಸ್ಟಿ, ಚಂಡೇಲರು ಅಂತ ಕರಿತೀವಿ ಇವರಿಗೆ, ಚಂಡೇಲರು. ಸೊ ಈ ಒಂದು ರಾಜಮನೆತನಕ್ಕೆ ಬಿಲಾಂಗ್ ಆಗಿರ್ತಾರೆ. ಹಾಗಾದರೆ ಈ ಚಂಡೇಲ ಡೈನೆಸ್ಟಿ ಯಾವ ಒಂದು ಪ್ರದೇಶದ ಒಂದು ಚಂಡೇಲ ಒಂದು ಸಾಮ್ರಾಜ್ಯಕ್ಕೆ ಬಿಲಾಂಗ್ ಆಗಿರ್ತಾರೆ ಅಂತಂದರೆ ಇವರು ಮಹೋಸ್. ಸೊ ಇದು ಎಲ್ಲಿ ಬರುತ್ತೆ ಅಂದರೆ ಇವಾಗಿನ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ ಈ ಒಂದು ರೀಜನ್. ಹಾಗೆ ಚಂಡೇಲಾಸ್ ವರ್ ನೌನ್ ಫಾರ್ ಬಿಲ್ಡಿಂಗ್ ದಿ ಫೇಮಸ್ ಖಜುರಾಹೋ ಟೆಂಪಲ್ಸ್ ಇನ್ ದ 11th century. ಸೊ ಇವರು ಯಾವ ಒಂದು ಉದ್ದೇಶಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ ಅಂತಂದರೆ, ಚಂಡೇಲರು ಏನು ಮಾಡ್ತಾರೆ ಅಂತಂದರೆ ಈ ಖಜುರಾಹೋದ ಒಂದು ಟೆಂಪಲ್ಗಳನ್ನ ಒಂದು 11ನೇ ಶತಮಾನದಲ್ಲಿ ಬಿಲ್ಟನ್ನು ಮಾಡ್ತಾರೆ. ಸೊ ಇಲ್ಲಿ ಖಜುರಾಹೋ ದೇವಾಲಯಗಳು ನಮಗೆ ಇಲ್ಲಿ ಎರೋಟಿಕ್ ಕೆತ್ತನೆಗಳು ಕಂಡುಬರುತ್ತೆ, ಎರೋಟಿಕ್ ಸ್ಕಲ್ಪ್ಚರ್ ಅಥವಾ ಕೆತ್ತನೆಗಳು. ಓಕೆ, ಸೊ ಈ ಒಂದು ಕಾರಣಕ್ಕಾಗಿ ಈ ದೇವಾಲಯ ಅನ್ನುವಂಥದ್ದು ಫೇಮಸ್ ಆಗಿದೆ. ಹಾಗೆ ಈ ರಾಣಿ ದುರ್ಗಾವತಿಯವರ ದೇವಿ ಇವರ ಒಂದು ಹಸ್ಬೆಂಡ್ ದಲ್ಪತ್ ಶಾ ಅಂತ ಹೇಳಿ ಬರ್ತಾರೆ. ಸೊ ಇವರು ಏನಾಗಿದ್ದಾರೆ ಅಂದರೆ ಈ ಗರ್ಹ ಕತಾಂಗ ಅನ್ನುವಂಥ ಒಂದು ಪ್ರದೇಶದ ರಾಜರಾಗಿರ್ತಾರೆ. ಸೊ ಇದಾದ ನಂತರ ಏನಂತಂದರೆ ಇವರು 1548ರಲ್ಲಿ ಮರಣವನ್ನು ಹೋಗ್ತಾರೆ. ಸೊ ಅದಾದ ನಂತರ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಚಂಡೇಲ ಡೈನೆಸ್ಟಿಯ ಒಂದು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಹಾಗೆ ತಮ್ಮ ಒಂದು ಮಗನಾದಂಥ ಬಿರ್ ನಾರಾಯಣನ ಒಂದು ಅವರನ್ನು ರಾಜನಾಗಿ ಮಾಡಿಕೊಂಡು ಅವರ ಒಂದು ರಾಣಿ ಪ್ರತಿನಿಧಿಯಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆ ಇವರ ಒಂದು ಕಾಲಾವಧಿಯಲ್ಲಿ ಹಲವಾರು ಸವಾಲುಗಳನ್ನು ಕೂಡ ಇವರು ಫೇಸನ್ನು ಮಾಡ್ತಾರೆ. ಸೊ ಇಲ್ಲಿ ಮುಖ್ಯವಾಗಿ ಈ ಮುಘಲ್ ದೊರೆಯಾಗಿರುವಂಥ ಅಕ್ಬರನು ಕೂಡ ಇವರ ವಿರುದ್ಧ ದಾಳಿಯನ್ನು ಮಾಡ್ತಾರೆ. ಹಾಗೆ ಈ ಅಕ್ಬರನ ಕಮಾಂಡರ್ ಆಗಿರುವಂಥ ಅಸಫ್ ಖಾನ್ ಕೂಡ ಏನು ಮಾಡ್ತಾನೆ ಅಂತಂದರೆ ಇವರ ಮೇಲೆ ದಾಳಿಯನ್ನು ಮಾಡ್ತಾನೆ. ಅಂತಿಮವಾಗಿ ಏನು ಮಾಡ್ತಾನೆ, ಈ ಅಸಫ್ ಖಾನ್ ಅನ್ನುವಂಥನು ರಾಣಿ ದುರ್ಗಾವತಿ ಅವರನ್ನು ಆ ಯುದ್ಧದಲ್ಲಿ ಸೋಲಿಸ್ತಾನೆ.
ಅದಾದ ನಂತರ ಇಲ್ಲಿ ಅಕ್ಬರ್ ರೀಸ್ಟೋರ್ಡ್ ದಿ ಕಿಂಗ್ಡಮ್ ಟು ಚಂದ್ರ ಶಾ, ದ ಯಂಗೆಸ್ಟ್ ಸನ್ ಆಫ್ ಸಂಗ್ರಾಮ್ ಶಾ ಆಫ್ಟರ್ ಹಿ ಎಕ್ಸೆಪ್ಟೆಡ್ ಮುಘಲ್ ಸುಜರ್ನಿಟಿ. ಅಂದರೆ ಈ ಸಂಗ್ರಾಮ್ ಶಾನ ಆ ಕಿರಿಯ ಮಗನಾಗಿರುವಂಥ ಚಂದ್ರ ಶಾ ಏನು ಮಾಡ್ತಾನಂತಂದರೆ ಇಲ್ಲಿ ಮುಘಲರ ಒಂದು ಇಲ್ಲಿ ಏನಂತಂದರೆ ಅವರ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡ ನಂತರ ಏನು ಮಾಡ್ತಾನಂತಂದರೆ ಅಕ್ಬರ್ ಅವರ ರಾಜ್ಯವನ್ನು ಅವರಿಗೆ ವಾಪಸ್ ಕೊಡ್ತಾನೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಕಾವಲ್ ಟೈಗರ್ ರಿಸರ್ವ್ ಅನ್ನುವಂಥದ್ದು. ಎಸ್, ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ತೆಲಂಗಾಣ ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗೆ ಇದು ಗೋದಾವರಿ ನದಿ ದಡದಲ್ಲಿ ಕೂಡ ಕಂಡುಬರುತ್ತೆ ಈ ಒಂದು ಟೈಗರ್ ರಿಸರ್ವ್ ಅನ್ನುವಂಥದ್ದು. ಎಸ್, ಹಾಗೆ ಇದು ಎಲ್ಲಿ ಇದೆ ನೆಲೆಸಿದೆ ಅಂತಂದರೆ ಇದು ಸಹ್ಯಾದ್ರಿ ಬೆಟ್ಟಗಳ ಒಂದು ಶ್ರೇಣಿಯಲ್ಲಿ ಈ ಒಂದು ಟೈಗರ್ ರಿಸರ್ವ್ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಈ ಒಂದು ಟೈಗರ್ ರಿಸರ್ವ್ನಲ್ಲಿ ಹಲವಾರು ರೀತಿಯ ಒಂದು ಡೈವರ್ಸ್ ಹ್ಯಾಬಿಟೆಟ್ ಬರುತ್ತೆ. ಸೊ ಅದರಲ್ಲಿ ಫಾರೆಸ್ಟ್ ಬರುತ್ತೆ, ಗ್ರಾಸ್ ಲ್ಯಾಂಡ್ ಮತ್ತು ಓಪನ್ ಏರಿಯಾ, ನದಿಗಳು ಕೂಡ ಹರಿಯುತ್ತೆ, ಅದರಲ್ಲಿ ಹಲವಾರು ಜೇರಿಗಳು ಕೂಡ ಕಂಡುಬರುತ್ತೆ. ಎಸ್, ಹಾಗೆ ದ ರಿಸರ್ವ್ ಈಸ್ ಕ್ಯಾಚ್ಮೆಂಟ್ ಫಾರ್ ದ ರಿವರ್ಸ್ ಆಫ್ ಗೋದಾವರಿ ಆ್ಯಂಡ್ ಕದಮ್. ಸೊ ಈ ಒಂದು ಭಾಗದಲ್ಲಿ ಗೋದಾವರಿ ಮತ್ತು ಕದಮ್ ನದಿಗಳು ಕೂಡ ಇಲ್ಲಿ ಫ್ಲೋ ಆಗುತ್ತೆ. ಎಸ್, ಸೊ ಇಲ್ಲಿ ಈ ಒಂದು ಟೈಗರ್ ರಿಸರ್ವ್ನಲ್ಲಿ ಪ್ರಮುಖವಾಗಿ ಕಂಡುಬರುವಂಥ ಮರ ಏನಂತಂದರೆ ಇಲ್ಲಿ ತೇಗ ಅಂದರೆ ಟೀಕ್ ಮರ ಇಲ್ಲಿ ಹೇರಳವಾಗಿ ಕಂಡುಬರುತ್ತೆ. ನೆಕ್ಸ್ಟ್ ಒನ್ ಕ್ಯಾರಾಕಲ್ ಅಂತ ಹೇಳಿ. ಏನಿದು ಕ್ಯಾರಾಕಲ್ ಅಂತಾರೆ? ದ ಕ್ಯಾರಾಕಲ್ ಈಸ್ ಅ ಮೀಡಿಯಮ್ ಸೈಜ್ಡ್ ವೈಲ್ಡ್ ಕ್ಯಾಟ್. ಸೊ ಅಂದರೆ ಮಧ್ಯಮ ಗಾತ್ರದ ಒಂದು ಕಾಡು ಬೆಕ್ಕಾಗಿದೆ ಇದು. ಎಸ್, ಸೊ ಇದು ಪ್ರಾಥಮಿಕವಾಗಿ ನಾಕ್ಟರ್ನಲ್ ಆ್ಯನಿಮಲ್ ಅಂದರೆ ರಾತ್ರಿಯ ವೇಳೆ ಆಕ್ಟಿವ್ ಆಗಿರುವಂಥ ಒಂದು ಪ್ರಾಣಿಯಾಗಿದೆ. ಅಂದರೆ ಇದಕ್ಕೆ ನಾವು ಕನ್ನಡದಲ್ಲಿ ನಿಶಾಚರ ಜೀವಿಗಳಂತ ಕರಿತೀವಿ. ಹಾಗೆ ಇದಕ್ಕೆ ಸಿಯಾಗೋಶ್ ಅಂತ ಕೂಡ ಕರೀತಾರೆ, ಸಿಯಾಗೋಶ್. ಸೊ ಇದರ ಒಂದು ರಚನೆ ಇದು ಯಾವ ರೀತಿ ಕಾಣಿಸುತ್ತೆ ಅಂದರೆ, ಸೊ ಇದು 4 ಕಾಲುಗಳನ್ನ ಹೊಂದಿದೆ. ಅಂದರೆ ಉದ್ದವಾದ ಕಾಲುಗಳನ್ನ, ಸಣ್ಣದಾದ ಮುಖವನ್ನು, ಹಾಗೆ ಒಂದು ಲಾಂಗ್ ಕೆನೈನ್ ಟೀತ್ ಅಂದರೆ ಒಂದು ಒಂದು ಹಲ್ಲುಗಳನ್ನು ಕೂಡ ಹೊಂದಿದೆ. ಅದಾದ ನಂತರ ಇದು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತೆ ಅಂತಂದರೆ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಹಾಗೆ ಇದು ಯಾವ ಒಂದು ರೀತಿಯ ಒಂದು ಪ್ರದೇಶಗಳಲ್ಲಿ ಇದು ವಾಸವನ್ನು ಮಾಡುತ್ತೆ, ಇದರ ಆವಾಸ ಸ್ಥಾನಗಳಂತಂದರೆ ಲೈವ್ ಇನ್ ವುಡ್ಲ್ಯಾಂಡ್, ಹಾಗೆ ಸವನ್ನ ಅಂದರೆ ಈ ಹುಲ್ಲುಗಾವಲ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಬಟ್ ಇದು ಈ ಒಂದು ಸ್ಯಾಂಡಿ ಡಿಸರ್ಟ್ನಲ್ಲಿ ಅಂದರೆ ಮರುಭೂಮಿಯಲ್ಲಿ ಇದು ಕಂಡುಬರುವುದಿಲ್ಲ. ಎಸ್, ಅದರ ಒಂದು ಕನ್ಸರ್ವೇಷನ್ ಸ್ಟೇಟಸ್ ಬಗ್ಗೆ ನೋಡೋದಾದರೆ, ಸೊ ಇದು ಐಯುಸಿಎನ್ ಸ್ಟೇಟಸ್ನಲ್ಲಿ ಲೀಸ್ಟ್ ಕನ್ಸರ್ನ್ ಆಗಿದೆ. ಸೊ ಲೀಸ್ಟ್ ಕನ್ಸರ್ನ್ ಅಂತಂದರೆ ಇದು ಈ ಒಂದು ಪ್ರಾಣಿ ಹೆಚ್ಚಿನ ಒಂದು ಅಪಾಯಕ್ಕೆ ಒಳಪಟ್ಟಿರುವಂಥ ಪ್ರಾಣಿ ಆಗಿರುವುದಿಲ್ಲ. ಹಾಗೆ ಈ ಒಂದು ಪ್ರಾಣಿಯನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಡಿಯಲ್ಲಿ ಶೆಡ್ಯೂಲ್ 1ನಲ್ಲಿ ಸೇರಿಸಲಾಗಿದೆ. ಸೊ ಅಂದರೆ ಇವುಗಳ ಬೇಟೆಯಾಡುವಿಕೆಯನ್ನು ಏನು ಮಾಡಲಾಗತ್ತೆ, ಇದರಲ್ಲಿ ನಿಷೇಧಿಸಲಾಗತ್ತೆ. ಹಾಗೆ ಇದು ಭಾರತದಲ್ಲಿ ಕೂಡ ಅಂದರೆ ಸಮ್ ಪ್ರೊಟೆಕ್ಟೆಡ್ ಏರಿಯಾ ದಟ್ ಆರ್ ಗುಡ್ ಫಾರ್ ಕ್ಯಾರಾಕಲ್ ಕನ್ಸರ್ವೇಷನ್ ಇನ್ಕ್ಲೂಡ್. ಸೊ ಭಾರತದಲ್ಲಿ ಕೂಡ ಇವುಗಳ ಸಂರಕ್ಷಣೆಗೆ ಕೆಲವೊಂದಿಷ್ಟು ಪ್ರದೇಶಗಳು ಇಲ್ಲಿ ಉತ್ತಮವಾಗಿವೆ. ಸೊ ಅವುಗಳು ಯಾವುವು ಅಂತ ನೋಡೋಣ. ಸೊ ಇಲ್ಲಿ ಗುಜರಾತ್ನಲ್ಲಿ ಕಂಡುಬರುವಂಥ ಕಚ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂದರೆ ಇವುಗಳ ಒಂದು ಬೆಳವಣಿಗೆಗೆ ಕಾರಣವಾಗಿರುವಂಥ ಅಂದರೆ ವುಡ್ಲ್ಯಾಂಡ್ ಆಗಿರ್ಬೋದು ಅಥವಾ ಹುಲ್ಲುಗಾವಲುಗಳಾಗಿರ್ಬೋದು, ಈ ರೀತಿಯ ಒಂದು ವ್ಯವಸ್ಥೆ ಇಲ್ಲಿ ಕಂಡುಬರೋದ್ರಿಂದ ಅವುಗಳ ಒಂದು ಬೆಳವಣಿಗೆಗೆ ಅಥವಾ ಅವುಗಳ ಒಂದು ಸಂರಕ್ಷಣೆಗೂ ಸೂಕ್ತವಾಗಿದೆ. ಅದಾದ ನಂತರ ದ ಟೈಗರ್ ರಿಸರ್ವ್ ಆಫ್ ರಣಥಂಬೋರ್ ಅಂದರೆ ಗುಜರಾತ್ನಲ್ಲಿ ಬರುವಂಥ ರಣಥಂಬೋರ್ ಆಗಿರ್ಬೋದು, ಮುಕುಂದ್ರಾ ಹಿಲ್ಸ್ ಮತ್ತು ಸರಿಸ್ಕಾ ಆಗಿರ್ಬೋದು. ಅದಾದ ನಂತರ ಕುಂಬಲ್ಗರ್, ಮೌಂಟ್ ಅಬು, ತೋರ್ಗರ್, ರಾವೋಲಿ, ಹಾಗೆ ಈ ಮಧ್ಯಪ್ರದೇಶದಲ್ಲಿ ಬರುವಂಥ ಗಾಂಧಿ ಸೈಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕೂಡ ಸೊ ಇವುಗಳಿಗೆ ಸೂಕ್ತವಾಗಿರುವಂಥ ಪ್ರದೇಶವಾಗಿ ಕಂಡುಬರುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಪ್ರೊಜೇರಿಯಾ ಅಂತ ಹೇಳಿ. ಓಕೆ, ಸೊ ಏನಿದು ಪ್ರೊಜೇರಿಯಾ ಅಂತಂದರೆ ಇದು ಎಕ್ಸ್ಟ್ರೀಮ್ಲಿ ರೇರ್ ಅಂದರೆ ಇದು ಅತಿ ಅಪರೂಪವಾಗಿ ಕಂಡುಬರುವಂಥ ಕಾಯಿಲೆ ಆಗಿದೆ. ಅಂದರೆ ಸಾಮಾನ್ಯವಾಗಿ ಇದು ಎಲ್ಲರಿಗೂ ಕೂಡ ಕಂಡುಬರೋದಿಲ್ಲ. ಅಂದರೆ ಏನಂತಂದರೆ ಲಕ್ಷಕ್ಕೆ ಒಬ್ಬರಿಗೆ ಅಥವಾ ಕೋಟಿಗೆ ಒಬ್ಬರಿಗೆ ಈ ರೀತಿ ಕಾಣಿಸಿಕೊಳ್ಳುವಂಥ ಕಾಯಿಲೆ ಆಗಿದೆ.
ಪ್ರೋಗ್ರೆಸಿವ್ ಜೆನೆಟಿಕ್ ಆರ್ಡರ್. ಸೊ ಇದು ಒಂದು ಆನುವಂಶಿಕವಾಗಿ ಬರುವಂಥ ಕಾಯಿಲೆ ಆಗಿದೆ. ಎಸ್. ಸೊ ಇದು ಈ ಕಾಯಿಲೆ ಇದ್ದರಲ್ಲಿ ಏನಾಗತ್ತೆ ಅಂತಂದರೆ ಇಟ್ ಕಾಸಸ್ ಚಿಲ್ಡ್ರನ್ ಟು ಏಜ್ ರ್ಯಾಪಿಡ್ಲಿ. ಅಂದರೆ ಸಣ್ಣ ವಯಸ್ಸಿನಲ್ಲಿ ಅವರು ಯಾವ ರೀತಿ ಕಾಣಿಸ್ಕೊಳ್ತಾರೆ ಅಂತಂದರೆ ವಯಸ್ಸಾದವ್ರಿಗಂತೆ ಕಾಣಿಸ್ಕೊಳ್ತಾರೆ ಈ ರೀತಿಯ ಒಂದು ಕಾಯಿಲೆ ಇದ್ದರೆ. ಸೊ ಇದು ಸಾಮಾನ್ಯವಾಗಿ ಆನುವಂಶಿಕ ಅಂದರೆ ಜೆನೆಟಿಕ್ ಮ್ಯುಟೇಷನ್ನಿಂದ ಆಗೋದ್ರಿಂದ ಒಂದು ಸಣ್ಣ ಬದಲಾವಣೆ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಈ ರೀತಿಯ ಒಂದು ಕಾಯಿಲೆ ಅನ್ನುವಂಥದ್ದು ಕಾಣಿಸಿಕೊಳ್ಳುತ್ತೆ. ಎಸ್. ಸೊ ನ್ಯೂ ಬಾರ್ನ್ಸ್ ವಿತ್ ಡಿಸ್ಆರ್ಡರ್ ಅಪಿಯರ್ ಟು ಬಿ ಹೆಲ್ದಿ ಆಟ್ ಬರ್ತ್. ಅಂದರೆ ಈ ಕಾಯಿಲೆ ಇದ್ದವರು ಹುಟ್ಟುವಂಥ ಸಂದರ್ಭದಲ್ಲಿ ಆರೋಗ್ಯವಾಗಿಯೇ ಇರ್ತಾರೆ, ಬಟ್ ಅವರು ನಿಧಾನವಾಗಿ ಬೆಳೀತಾ ಹೋದಂತೆ ಏನಾಗುತ್ತೆ ಅಂತಂದರೆ ಇಲ್ಲಿ ಅವರು ಪ್ರೀ ಮ್ಯಾಚ್ಯೂರ್ ಏಜಿಂಗ್ ಅಂದರೆ ವಯಸ್ಸಾದಂಥ ಏನಾಗುತ್ತೆ ಅಂದರೆ ಅವರು ಕಾಣಿಸ್ಕೊಳ್ತಾರೆ. ಎಸ್. ಸೊ ಇವರಲ್ಲಿ ಬೆಳವಣಿಗೆಯ ಒಂದು ದರ ಏನಿರುತ್ತೆ ಅಂದರೆ ತುಂಬಾ ಕಡಿಮೆ ಇರುತ್ತೆ. ಹಾಗೆ ಇವರಿಗೆ ಗೇನ್ ಅಂದರೆ ವಯಸ್ಸಿಗೆ ತಕ್ಕಂತೆ ಇವರು ತೂಕದಲ್ಲಿ ಇರೋದಿಲ್ಲ. ಹಾಗಾಗಿ ಪ್ರೊಜೇರಿಯಾ ಡಸ್ ನಾಟ್ ಅಫೆಕ್ಟ್ ಚೈಲ್ಡ್ ಇಂಟೆಲಿಜೆನ್ಸ್ ಆರ್ ಬ್ರೈನ್ ಡೆವಲಪ್ಮೆಂಟ್. ಸೊ ಇದು ವ್ಯಕ್ತಿಯ ದೇಹದ ಬೆಳವಣಿಗೆ ಮೇಲೆ ಪರಿಣಾಮವನ್ನು ಬೀರುತ್ತೆ, ಆದರೆ ಇದು ವ್ಯಕ್ತಿಯ ಒಂದು ಮಾನಸಿಕ ಬೆಳವಣಿಗೆ ಮತ್ತು ಇದು ಆತನ ಬುದ್ಧಿ ಮಟ್ಟದ ಮೇಲೆ ಅಥವಾ ಆತನ ಒಂದು ಮೆದುಳಿನ ಅಭಿವೃದ್ಧಿಯ ಮೇಲೆ ಇದು ಪರಿಣಾಮವನ್ನು ಬೀರೋದಿಲ್ಲ. ಎಸ್. ಹಾಗೆ ದ ಆವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಫಾರ್ ಎ ಚೈಲ್ಡ್ ವಿತ್ ಪ್ರೊಜೇರಿಯಾ ಈಸ್ ಅಬೌಟ್ 15 years. ಅಂದರೆ ಈ ಒಂದು ಕಾಯಿಲೆಯಿಂದ ಹುಟ್ಟಿಕೊಂಡಿರುವಂಥ ಮಗುವಿನ ಒಂದು ಸರಾಸರಿ ಜೀವಿತಾವಧಿ ಎಷ್ಟು ವರ್ಷ ಇರುತ್ತೆ ಅಂದರೆ 15 ವರ್ಷ ಇರುತ್ತೆ. ಕೆಲವೊಂದು ಬಾರಿ ಅದು 20 ವರ್ಷಗಳು ಕೂಡ ಬದುಕಬಹುದು ಅಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಈ ಒಂದು ಕಾಯಿಲೆಗೆ ಯಾವುದೇ ರೀತಿಯ ಚಿಕಿತ್ಸೆ ಅನ್ನುವಂಥದ್ದು ಕಂಡುಬರುವುದಿಲ್ಲ. ಎಸ್. ಸೊ ಇದಕ್ಕೆ ಇವಾಗ ಒಂದು ಹೊಸದಾಗಿ ಒಂದು ಔಷಧವನ್ನು ಕಂಡುಹಿಡಿದಿದ್ದಾರೆ. ಸೊ ಅದರ ಹೆಸರಲ್ಲಿ ಲೋನಾಪರ್ನಿಬ್ ಅಂತ ಹೇಳಿ. ಓಕೆ. ಸೊ ಇದೇನು ಮಾಡುತ್ತೆ ಅಂದರೆ ಕೆಲವೊಂದಿಷ್ಟು ಬೆಳವಣಿಗೆಯನ್ನು ಏನು ಪ್ರೊಜೇರಿಯಾದ ಬೆಳವಣಿಗೆಯನ್ನು ಕಡಿಮೆಯನ್ನು ಮಾಡುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ನಿಯರ್ ಅರ್ತ್ ಆಬ್ಜೆಕ್ಟ್ ಸರ್ವೇಯರ್ ಅಂತ ಹೇಳಿ. ಎಸ್. ಸೊ ಇದು ಏನಂತಂದರೆ ಈ ನಾಸಾದವರು ಅಭಿವೃದ್ಧಿ ಮಾಡಿರುವಂಥ ಒಂದು ಟೆಲಿಸ್ಕೋಪ್ ಆಗಿದೆ. ಸೊ ಇದೇನು ಮಾಡುತ್ತೆ ಅಂತಂದರೆ ಆಸ್ಟಿರಾಯ್ಡ್ ಮತ್ತು ಕಾಮೆಟ್ ಧೂಮಕೇತುಗಳು ಮತ್ತು ಈ ಕ್ಷುದ್ರ ಗ್ರಹಗಳಿಂದ ಏನು ಮಾಡುತ್ತೆ ಅಂದರೆ ಭೂಮಿಯನ್ನು ರಕ್ಷಣೆಯನ್ನು ಮಾಡುತ್ತೆ. ಸೊ ಅಂದರೆ ಇದು ಏನಾಗಿದೆ ಅಂದರೆ ಟೆಲಿಸ್ಕೋಪ್ ಇದು ಅಂದರೆ ಅವುಗಳನ್ನ ಕ್ಯಾಪ್ಚರನ್ನು ಮಾಡುತ್ತೆ. ಎಸ್. ಹಾಗೆ ಏನು ಅಂತಂದರೆ ಇಲ್ಲಿ ಇಟ್ ಸ್ಕ್ಯಾನ್ ದಿ ಸೋಲಾರ್ ಸಿಸ್ಟಮ್ ಆ್ಯಂಡ್ ಸೆನ್ಸಿಟಿವ್ ಇನ್ಫ್ರಾರೆಡ್ ಡಿಟೆಕ್ಟರ್ಸ್ ವಿಲ್ ಟ್ರ್ಯಾಕ್ ದಿ ಮೋಸ್ಟ್ ಎಲಿಸಿವ್ ನಿಯರ್ ಆಬ್ಜೆಕ್ಟ್. ಅಂದರೆ ಇದು ಸೂರ್ಯನಿಂದ ಬರುವಂಥ ಒಂದಿಷ್ಟು ಕಿರಣಗಳನ್ನ ಇನ್ಫ್ರಾರೆಡ್ಗಳನ್ನು ಏನು ಮಾಡುತ್ತೆ ಅಂದರೆ ಡಿಟೆಕ್ಟನ್ನು ಮಾಡುತ್ತೆ, ಪತ್ತೆಯನ್ನು ಹಚ್ಚುತ್ತೆ. ಅದರ ಜೊತೆಗೆ ಡಾರ್ಕ್ ಆಸ್ಟೆರಾಯ್ಡ್ಸ್ ಆ್ಯಂಡ್ ಕಾಮೆಟ್ಸ್ ಡು ನಾಟ್ ರಿಫ್ಲೆಕ್ಟ್ ಮಚ್ ವಿಸಿಬಲ್ ಲೈಟ್, ದೇ ವಿಲ್ ಗ್ಲೋ ಇನ್ ದ ಇನ್ಫ್ರಾರೆಡ್ ಸ್ಪೆಕ್ಟ್ರಮ್ ಆಸ್ ದೇ ಆರ್ ಹೀಟೆಡ್ ಬೈ ಸನ್ಲೈಟ್. ಸೊ ಇಲ್ಲಿ ಕಪ್ಪು ಒಂದು ಆಸ್ಟೆರಾಯ್ಡ್ಗಳಾಗಿರ್ಬೋದು ಮತ್ತು ಈ ಕಾಮೆಟ್ಸ್ಗಳು ಏನು ಮಾಡಲ್ಲ ಅಂತಂದರೆ ಬೆಳಕನ್ನು ಹೆಚ್ಚಾಗಿ ಅವುಗಳು ರಿಫ್ಲೆಕ್ಟನ್ನು ಮಾಡೋದಿಲ್ಲ. ಎಸ್. ಸೊ ನಿಮಗೆ ಮೇಲೆ ಹೇಳಿದ ಹಾಗೆ ಈ ರೀತಿಯ ಒಂದು ಟೆಲಿಸ್ಕೋಪನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂತಂದರೆ ನಾಸಾದವರು ಇದನ್ನು ಡೆವಲಪನ್ನು ಮಾಡಿರ್ತಾರೆ. ಎಸ್. ಸೊ ಇದಿಷ್ಟು ಈ ದಿನದ ದಿ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.